ಕಲಬುರಗಿಯಲ್ಲಿ ಹಂತಕನ ಮೇಲೆ ಪೊಲೀಸ್ ಫೈರಿಂಗ್. ಹಣಕಾಸು ವಿಷಯಕ್ಕೆ ಅನಿಲ್ ರಾಥೋಡ್ ಕೊಲೆಯಾಗಿತ್ತು. ಕಲಬುರಗಿಯಲ್ಲಿ ಹಂತಕನ ಮೇಲೆ ಪೊಲೀಸ್ ಫೈರಿಂಗ್. ಹಣಕಾಸು ವಿಷಯಕ್ಕೆ ಅನಿಲ್ ರಾಥೋಡ್ ಕೊಲೆಯಾಗಿತ್ತು. ಕೊಲೆ ಆರೋಪಿ ಅರೆಸ್ಟ್ ಮಾಡಲು ಮುಂದಾಗಿದ್ದ ಪೊಲೀಸರು ಆರೋಪಿ ಈಶ್ವರ್ ರಾಥೋಡ್ನಿಂದ ಪೊಲೀಸರ ಮೇಲೆಯೇ ದಾಳಿಯನ್ನ ಮಾಡಿದಂತೆ ಆತ್ಮರಕ್ಷಣೆಗಾಗಿ ಆರೋಪಿಯ ಎಡಗಾಲಿಗೆ ಗುಂಡು ಹಾರಿಸಿದ್ದಾರೆ. ಇನ್ನು ಈಶ್ವರ್ ರಾಥೋಡ್ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಿಮ್ಸ್ ಆಸ್ಪತ್ರೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಹಂತಕನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಯಾಕೆಂತಂದ್ರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕೊಲೆ ಆರೋಪಿ ಅರೆಸ್ಟ್ ಮಾಡಲು ಪೊಲೀಸರು ಮುಂದಾಗಿದ್ರಂತೆ. ಆರೋಪಿ ಈಶ್ವರ್ ರಾಥೋಡ್ ಪೊಲೀಸರ ಮೇಲೆ ದಾಳಿಯನ್ನ ಮಾಡ್ತಾನಂತೆ. ಹಾಗಾಗಿ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು ಅಂತ ಮತ್ತೆ ಪ್ರತಿದಾಳಿಯನ್ನ ಮಾಡಿದ್ದಾರೆ. ಏನು ಆರೋಪಿ ಇದ್ದಾನೆ, ಆರೋಪಿಯ ಎಡಗಾಲಿಗೆ ಗುಂಡು ಕೂಡ ಹಾರಿಸಿದ್ದಾರೆ. ಜಿಮ್ಸ್ ಆಸ್ಪತ್ರೆಗೆ ಸದ್ಯಕ್ಕೆ ದಾಖಲು ಕೂಡ ಮಾಡಲಾಗಿದೆ, ಜೊತೆಗೆ ಚಿಕಿತ್ಸೆ ಕೂಡ ನೀಡಲಾಗಿದೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡಿ ಕರೆತರುವಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದ. ಆತ್ಮರಕ್ಷಣೆಗಾಗಿ ಆರೋಪಿ ಎಡಗಾಲಿಗೆ ಗುಂಡು ಹೊಡೆಯಲಾಗಿದೆ. ಆರೋಪಿ ಈಶ್ವರ್ ರಾಥೋಡ್ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲು. ಆರೋಪಿ ಈಶ್ವರ್ ರಾಥೋಡ್ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ಸದ್ಯಕ್ಕೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಕಲಬುರಗಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರು ಪಾಟೀಲ್ ಫೈರಿಂಗ್ ಮಾಡಿದ್ದಾರೆ. ಕಲಬುರಗಿಯ ಹೊರವಲಯದ ನಾಗನಹಳ್ಳಿ ಬಳಿ ಗುಂಡೆಟ್ಟು. ಮೊನ್ನೆಯಷ್ಟೇ ಅನಿಲ್ ರಾಥೋಡ್ ಕೊಲೆ ಮಾಡಿದಂತ ಆರೋಪಿ ಹಲ್ಲೆಗೆ ಯತ್ನಿಸಿದ್ದ ಹಿನ್ನೆಲೆ ಇಬ್ಬರು ಪೊಲೀಸರಿಗೆ ಗಾಯ ಆಗಿದ್ದಂತೆ. ಮೂವರನ್ನ ಜಿಮ್ಸ್ ಆಸ್ಪತ್ರೆಗೂ ಕೂಡ ಕರೆತರಲಾಗಿದೆ. ಅವರನ್ನು ಕೂಡ ದಾಖಲು ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ ಅಂತ ಇನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾಡ್ತಾ ಇರೋರೊಬ್ಬರದ ಬರಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ತಂಡಗಳ ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನು ಇವತ್ತು ವಶಪಡಿಸಿಕೊಳ್ಳಲಾಯಿತು. ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಒಬ್ಬನು ಈಶ್ವರ್ ರಾಥೋಡ್ ಅಂತ, ಅವನನ್ನು ವಶಪಡಿಸಿಕೊಳ್ಳಲಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರುಲಿಂಗಪ್ಪ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರ ಬಂಧನಕ್ಕೆ ಒಂದು ಅಡೆ ಮಾಡ್ತಾರೆ ಮತ್ತು ಇವರನ್ನು ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅನಿಲ್, ಶಿವಲಿಂಗ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ. ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರಿಸ್ತಾನೆ. ಆವಾಗ ಅವನು ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ. ಮತ್ತು ನಂತರ ಅವನನ್ನು ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನು ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾನೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.